ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ್ತಿ ಶ್ರುತಿ ಮಂಧಾನ ಮತ್ತು ಸಂಗೀತ ನಿರ್ದೇಶಕ ಪಲಾಶ್ ಮುಚ್ಚಲ್ ಅವರ ವಿವಾಹ ರದ್ದಾದ ವಿಚಾರ ಈಗ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ನವೆಂಬರ್ 2025ರಲ್ಲಿ ನಡೆಯಬೇಕಿದ್ದಂತ ಈ ಅದ್ದೂರಿ ವಿವಾಹ ದಿಢೀರ್ ರದ್ದಾದಾಗ ಇಡೀ ದೇಶವೇ ಅಚ್ಚರಿ ಆಗ್ಬೇಕಾಗಿತ್ತು. ಆದ್ರೆ ಘಟನೆ ನಡೆದು ಕೆಲವೇ ತಿಂಗಳ ನಂತರ ಮಂದಣ್ಣ ಅವರ ಬಾಲ್ಯದ ಗೆಳೆಯ, ನಟ ಹಾಗೂ ನಿರ್ಮಾಪಕ ವಿದ್ಯಾನ್ ಮಾನ್ ಸ್ಫೋಟಕ ಸತ್ಯಗಳು ಈಗ ಹೊರಹಾಕಿದ್ದಾರೆ. ವಿದ್ಯಾನ್ ಮಾನೆ ಸ್ಫೋಟಕ ಸತ್ಯಗಳನ್ನ ಹೊರಹಾಕಿದ್ದಾರೆ. ಈ ಹೇಳಿಕೆಗಳು ಈಗ ಕ್ರೀಡಾ ಮತ್ತು ಸಿನಿಮಾ ಲೋಕದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿವೆ. ವಿದ್ಯಾನ್ ಮಾನೆ ಅವರ ಆರೋಪದ ಪ್ರಕಾರ ಪಲಾಶ್ ಮುಚ್ಚಲ್ ಸ್ಮೃತಿ ಮಂದಣ್ಣಗೆ ನಂಬಿಕೆ ದ್ರೋಹವನ್ನ ಮಾಡಿದ್ದಾರಂತೆ. ನವೆಂಬರ್ 23ರಂದು ಮದುವೆ ನಿಗದಿಯಾಗಿದ್ರೆ ಅದರ ಹಿಂದಿನ ರಾತ್ರಿ ಸಾಂಗ್ಲಿಯಲ್ಲಿ ಪಲಾಶ್ ತನ್ನ ಬೆಡ್ರೂಮ್ ನಲ್ಲಿ ಮತ್ತೊಬ್ಬ ಮಹಿಳೆಯೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದ ಎನ್ನಲಾಗ್ತಾ ಇದೆ. ಈ ಆಘಾತಕಾರಿ ದೃಶ್ಯವನ್ನ ನೋಡಿದ ಶ್ರುತಿಯ ಗೆಳತಿ ಹಾಗೂ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸದಸ್ಯರು ಪಲಾಶ್ಗೆ ಅಲ್ಲೇ ಸರಿಯಾಗಿ ದೈಹಿಕವಾಗಿ ಥಳಿಸಿದ್ದಾರೆ ಅಂತ ಮಾನೆ ಬಹಿರಂಗಪಡಿಸಿದ್ದಾರೆ. ಪಲಾಶ್ ಮತ್ತು ಅವರ ಕುಟುಂಬದವರು ಕೇವಲ ಮೋಸಗಾರರಲ್ಲ, ಅವರು ವಂಚಕರು ಕೂಡ ಹೌದು ಅಂತ ಮಾನೆ ಗುಡುಗಿದ್ದಾರೆ. ಈ ವಿವಾದ ಇಲ್ಲಿಗೆ ನಿಂತಿಲ್ಲ. ಹಣಕಾಸಿನ ವಂಚನೆಯ ಆರೋಪವೂ ಕೂಡ ಪಲಾಶ್ ವಿರುದ್ಧ ಕೇಳಿ ಬರ್ತಾ ಇದೆ. ಪಲಾಶ್ ಸಿನಿಮಾ ನಿರ್ಮಾಣದ ಹೆಸರಿನಲ್ಲಿ ತನಗೆ 40 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ವಂಚನೆಯನ್ನ ಮಾಡಿದ್ದಾರೆ ಅಂತ ಮಾನೆ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಪಲಾಶ್ ಅವರ ತಾಯಿ ಅಮಿತಾ ಮುಚ್ಚಲ್ ಅವರು ಸಿನಿಮಾ ಬಜೆಟ್ ಹೆಚ್ಚಾಗಿದೆ ಅಂತ ಹೇಳಿ ಇನ್ನೂ 10 ಲಕ್ಷ ರೂಪಾಯಿಯನ್ನ ನೀಡುವಂತೆ ಒತ್ತಾಯಿಸಿದ್ರು. ಆಗ ಹಣ ನೀಡಿದ್ರೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಹೇಳಿ ಮಾನೆ ದೂರಿದ್ದಾರೆ. ಇನ್ನು ಮದುವೆ ರದ್ದಾದ ನಂತರ ಇಡೀ ಮುಚ್ಚಲ್ ಕುಟುಂಬ ಮಾನೆ ಅವರ ಫೋನ್ ನಂಬರ್ ಬ್ಲಾಕ್ ಮಾಡಿದ್ದು, ಚಿತ್ರದ ಇತರೆ ಕಲಾವಿದರಿಗೂ ಕೂಡ ಸಂಭಾವನೆ ನೀಡಿಲ್ಲ ಎನ್ನಲಾಗ್ತಾ ಇದೆ. ಈ ಗಂಭೀರ ಆರೋಪಗಳನ್ನ ಪಲಾಶ್ ಮುಚ್ಚಲ್ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪ್ರತಿಕ್ರಿಯಿಸಿರುವಂತಹ ಪಲಾಶ್, ವಿದ್ಯಾನ್ ಮಾನೆ ಮಾಡಿರುವಂತಹ ಆರೋಪಗಳು ಆಧಾರರಹಿತ ಮತ್ತು ನನ್ನ ವೈಯಕ್ತಿಕಕ್ಕೆ ಕಳಂಕ ತರುವ ಉದ್ದೇಶದಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಪಲಾಶ್ ಅವರು ವಕೀಲ್ ಶ್ರೇಯಾಸ್ ಮಿಥಾರೆ ಅವರು ಮಾನೆಗೆ 10 ಕೋಟಿ ರೂಪಾಯಿಗಳಷ್ಟು ಮಾನನಷ್ಟ ಮೊಕದ್ದಮೆ ಕಾನೂನು ನೋಟಿಸ್ ಕಳಿಸಿದ್ದಾರಂತೆ. ತನ್ನ ಬಳಿ ಎಲ್ಲಾ ಚಾಟ್ ಹಾಗೂ ಫೋನ್ ಸಂಭಾಷಣೆಯ ಪುರಾವೆಗಳಿವೆ ಅಂತ ಮಾನೆ ಹೇಳ್ತಿದ್ದಾರೆ. ಇನ್ನು ಕಾನೂನು ಹೋರಾಟದ ಮೂಲಕವೇ ಇದಕ್ಕೆ ಉತ್ತರ ನೀಡ್ತೇನೆ ಅಂತ ಪಲಾಶ್ ಕುಟುಂಬ ಸವಾಲ್ ಹಾಕಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.